ಕಡೆಮನೆ ವಾಕ್ಸ್ಮರ ಪತ್ರಿಕಾಗೋಷ್ಠಿಗೆ ಮಾತ್ರ ಸೀಮಿತವೇ? ಅಕ್ಕಪಕ್ಕ ನಿಂತಾಗ ಇಬ್ಬರು ಮೌನವಾಗಿದ್ದೇಕೆ? ಇಬ್ಬರು ರಾಜಕಾರಣಿಗಳು. ತೀರ್ಥಹಳ್ಳಿಯಲ್ಲಿ ಇಬ್ಬರು ರಾಜಕಾರಣಿಗಳು ಕಳೆದ 25ಕ್ಕೂ ಹೆಚ್ಚು ವರ್ಷಗಳಿಂದ ಕ್ಷೇತ್ರದಲ್ಲೇ ರಾಜಕಾರಣವನ್ನ ಮಾಡುತ್ತಿದ್ದು, ಇಬ್ಬರ ವಾಕ್ಸ್ಮರ ಪತ್ರಿಕಾಗೋಷ್ಠಿಗೆ ಮಾತ್ರ ಸೀಮಿತವೇ ಎಂಬ ಪ್ರಶ್ನೆಯನ್ನ ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ. ಕಡೆಮನೆ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ತಾಲೂಕು ಕಚೇರಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದು, ಈ ವೇಳೆ ಇಬ್ಬರು ರಾಜಕಾರಣಿಗಳು ಬಂದರೂ ಸಹ ಮೌನವಾಗಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಹುಬ್ಳಿ ಗುರುಣಿಗ್ರಾಮ ಕಡೆಮನೆ ಅಂತ, ಅಲ್ಲಿ ನಮಗೆ ಭಾರಿ ಸಮಸ್ಯೆ ಇದೆ. ರೋಡಿನ ವಿಚಾರ ಭಾರಿ ಒಂದು ಇವತ್ತಿನದಲ್ಲ, ಅದು ನಮ್ಮ ಅಜ್ಜಿ ಕಾಲದಿಂದನೂ ಇದೇ ಥರನೇ ಇದೆ. ಆ ಪಕ್ಷ ಈ ಪಕ್ಷ ಅಂತ ನಾವು ಹೇಳ್ತಿಲ್ಲ. ಬಂದರ್ ಪ್ರತಿಯೊಂದು ಪಕ್ಷದ ಹೇಳೋದೇನು ಗೊತ್ತಾ, ಓಟ್ ತಗೊಳ್ಳೋ ಹೊತ್ತಿಗೆ ನಿಮಗೆ ಈ ವರ್ಷ ರೋಡ್ ಆಗುತ್ತೆ, ನಮ್ಮನ್ನು ಗೆಲ್ಲಿಸಿ ಅಂತ. ಅವ್ರು ಗೆದ್ರ ಮೇಲೆ ಮುಗೀತು ಅಷ್ಟೇ. ನಾವು ಆ ಕಡೆ ಬಿಳುಕಪ್ಪ ಸ್ಕೂಲಿಗೆ ಒಂದು 15 ಮಕ್ಕಳು ಹೋಗ್ತಾ ಇದ್ದಾರೆ. ಅಲ್ಲಿ ಈ ಕಡೆಯಿಂದ ಹೋದ ನಂತರ ಸಂಜೆ ಬರೋ ಹೊತ್ತಿಗೆ ಒಂದು ಪಿಲ್ಲರ್ ಕುಸ್ತಿದೆ ಸೇತುವೆದು. ಆಮೇಲೆ ಈ ಕಡೆ ಬರೋಂಗಿಲ್ಲ. ಸುಮಾರು ಸರಿ ಆಟೋದವ್ರು ಅದೇ ಇದರಲ್ಲಿ ಬಂದು ಸುಮಾರು ಅವಘಡ ಆಗಿ ನಾವು ಮಕ್ಕಳನ್ನೆಲ್ಲ ನೀರಿಂದ ಇದು ಮಾಡ್ಕೊಂಡು ಬಂದಿದ್ದೀವಿ. ಅದೇ ಥರ ಈ ಸರಿನೂ ಸಹ ನಮಗೆ ಒಂದು ರೋಡಿನ ವಿಚಾರಕ್ಕಾಗಿ ನಾವು ಪ್ರತಿಭಟನೆ ಮಾಡ್ತಾಯಿದ್ವಿ. ಶಾಸಕರು ಬರ್ಬೇಕಾದ್ರೆ ಏನಂತ ನಮಗೆ ಮನವಿ ಕೊಡಬೇಕು. ಹಂಗಾಗಿ ನಾವು ಅಲ್ಲಿ ತನಕ ಇಲ್ಲಿ ಧರಣಿ ಕೂರದೆ. ಎಷ್ಟು ವರ್ಷದಿಂದ ನಿಮ್ಗೆ ಈ ಸಮಸ್ಯೆ ಆಗಿದೆ? ಸಮಸ್ಯೆ ಒಂದು 25 ವರ್ಷದಿಂದನೂ ರೋಡೇ ಇಲ್ಲ. ನಮ್ಮ ತಿಳುವಳಿಕೆ ಬಂದಾಗಲೂ ಇಲ್ಲ ರೋಡ್. ಮೊದಲು ಪ್ರತಿಭಟನೆ ಸ್ಥಳಕ್ಕೆ ಬಂದ ಶಾಸಕ ಆರಗ ಜ್ಞಾನೇಂದ್ರ, ನಾನು ಕಡೆಮನೆ ಅಂತ ಹೆಸರು ಬಂದಿದ್ದರೆ ನಾನೇ ಕಾರಣ. ಈಗ ಸರ್ಕಾರ ಹಣವನ್ನ ಕೊಡುತ್ತಿಲ್ಲ, ನಾನೇನು ಮಾಡಲಿ? ನಿಮಗೆಲ್ಲ 2,000 ಹಣ ಬರುತ್ತಿಲ್ಲವೇ? ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಹಾಳಾಗಿದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಅಲ್ಲಮ್ಮ, ಕಡೆಮನೆಗೆ ನನಗೆ ಹೇಳಿದ್ದು ಕಡೆಮನೆ ಇರೋಲ್ಲ, ಒಂದು ಸೈಡ್ ಆದರೂ ನಮಗೆ ಥ್ರೂ ಮಾಡಿಕೊಡಿ ಅಂತ ಹೇಳಿದ್ರು. ನನಗೆ ಹೇಳಿ ಒಂದು ಸೈಡ್ ಥ್ರೂ ಮಾಡಿದ್ವಿ. ನಾವು ಒಬ್ಬಿ ಕಡೆಯಿಂದ ಥ್ರೂ ಮಾಡಿದ್ವಿ, ಚೆನ್ನಾಗಿ ಮಾಡಿದ್ವಲ್ಲ. ಗ್ರಾಮಸ್ಥರಿದ್ದಾರೆ ಶ್ರಮಣ. ಒಂದು ಮಾತು ಗ್ರಾಮ ಪಂಚಾಯತ್ ಅವರು ಈ ಸೊಸೈಟಿಗೋಸ್ಕರ ಒಂದಿನ ಹೋಗೋದಷ್ಟೇ, ಮತ್ತೆ ಸಂಬಂಧನೇ ಇಲ್ಲ ಯಾವುದು. ಬಿಟ್ರೆ ಮತ್ತೆ ಪ್ರತಿಯೊಂದಕ್ಕೂ ರಂಜಿತ್ ಕಟ್ಟೆ ಬಿಳುಕಪ್ಪನೇ ಇವರಿಗೆ ಆಧಾರ. ನೆಟೂರು ಒಂದು ಶಂಕರಹಳ್ಳಿ ಹೋಗೋದು, ಮಕ್ಕಳು ಹೋಗುತ್ತೆ ಎಲ್ಲ ಪ್ರತಿಯೊಬ್ರು. ಈಗ ಎಲ್ಲ ಚಟುವಟಿಕೆಗಳು, ದಿನಬಳಕೆ ವಸ್ತುಗಳು ಬರ್ಬೇಕು. ಸೇತುವೆ ಎಲ್ಲ ಮಾಡಿ ಈ ಕಡೆ ಮಾಡಿದ್ವಲ್ಲ, ಸೇತುವೆ ಮಾಡಿ ಏರ್ಬಳ್ಳಿಯಿಂದ ಈಚೆಗೆ ಮಾಡಲಿಲ್ಲ. ಬಾಳೆಕಪ್ಪು ಮಾತ್ರ ಆಗಿದ್ದು, ಮತ್ತೆ ನಮ್ಮಲ್ಲಿ ಎಲ್ಲ ಬಾಳೆಕಪ್ಪ ಅಲ್ಲ, ಅಂತ ಹೇಳಿ ಬಾಳೆಕಪ್ಪು ಅದು ಅಲ್ಲೊಂದು ಬ್ರಿಡ್ಜ್ ಮಾಡಿದ್ರಿ. ಕಳೆದ ಬಾರಿ ಬ್ರಿಡ್ಜ್ ಮಾಡಿ ಈ ಕಡೆ ಮಾಡಿದ್ವಲ್ರಿ. ಒಂದ್ಸರಿ ಬಂದು ನೋಡಬಹುದು. ಬೇರೆ ಬೇರೆ ಏನಿಲ್ಲ ಇವ್ರೆ, ಒಂಚೂರು ಬೇಸಿಗೆನಲ್ಲ ನಾನು ಗಮನಕ್ಕೆ ತರ್ಬೇಕ ಬೇಡ? ಈ ಮಳೆಗಾಲದಲ್ಲ ಮಕ್ಕಳನ್ನ ಕರ್ಕೊಂಡು ಬಂದು ಕೂರ್ಸಿಂಡ್ರೆ ಹೆಂಗಾಗುತ್ತೆ? ಬಂದಿದ್ದೀವಿ ಸರ್, ಕೊಟ್ಟಿದ್ದೀವಿ, ಮನೆ ಪತ್ರ ಕೊಟ್ಟಿದ್ದೀವಿ. ಮನೆ ಬಂದಾಗಲೇ ಅದನ್ನ ಮಾಡಿಕೊಟ್ಟಿದ್ದು ನಾನು. ಅದನ್ನ ಮಾಡ್ಕೊಟ್ಟಿರ? ಹೌದು, ಅದು ನಾವು ಮಾಡಿ ಅಂದಲ್ಲಿ ಮಾಡಿರ, ನೀವು ಮಾಡ್ತೀರಾ? ಇಲ್ಲ ತಾನೆ. ಇಲ್ಲೂ ಕೊಡ್ಲಿಲ್ಲ. ನಮ್ಮ ಪಂಚಾಯತ್ ದೊಡ್ಡ ಹಣ MLA 50 ಲಕ್ಷ ಹಣ ಅಲ್ಲಿ ಕಡೆಮನೆಗೆ ಅಂತ ಕೊಟ್ಟಿದ್ದಾರೆ. ಆ ಕಡೆ ಒಂದು ರಸ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ಮಕ್ಕಳಲ್ಲಿ ಓಡಾಡ್ತಾರೆ ಅಂತ. ನೀವು ಮುಂಚೆನೆ 50 ಲಕ್ಷ ಹಣ ಅಲ್ಲಿಗೆ ಬೇಕಂತ ಹೇಳಿದ್ರೆ ಅಲ್ಲೇ ಕೆಲಸ ಮಾಡಿ ಮುಂದುವರಿಸಬೇಕು. ಒಂದು 50 ಲಕ್ಷ ರೂಪಾಯಿ ಕೆಲಸ ಮಾಡಿದ್ದಾರೆ. ಸೇತುವೆ ಹತ್ರ ಇಕ್ಕಟ್ಟು 20 ಲಕ್ಷ ರೂಪಾಯಿ ಹಣ ಇಟ್ಟಿದ್ದಾರೆ. ಈಗ ನೀವು ಹೇಳ್ತಿದ್ರಿ ಆ ರಸ್ತೆ ಬೇಡ, ಇನ್ನೊಂದು ರಸ್ತೆ ಮಾಡಿ ಮಕ್ಕಳಲ್ಲಿ ಓಡಾಡ್ತಿದ್ರೆ ಅಂತ. ನೀವು ಇದನ್ನ ಅವಾಗಲೇ ಹೇಳಿದ್ರೆ ನಾನು ಹೇಳೋದು ಈ ಹಣ ಆ ಕಡೆ ಇಡ್ಬೋದಿತ್ತು ಅಂತ ನಾನು ಹೇಳೋದು. 50 ಲಕ್ಷ ಅಲ್ಲಿಗೆ ಮಾಡ್ಬೋದಾಗಿತ್ತು. ಮಾಡಿದಿರಿ ರಸ್ತೆ, ಅದು ನಮಗೂ ಇಲ್ಲ. ಶಾಸಕರು ಏನ್ ಮಾಡಿದ್ರು, ಏನ್ ಹೇಳಿದ್ರು ಈ ಸರ್ಕಾರದಲ್ಲಿ ಹಣ ಬರ್ದಿದ್ರು ಕೂಡ ನಮ್ಮ ಪಂಚಾಯತಿ ಬಂದಿರ್ತಕ್ಕಂಥ 20 ಲಕ್ಷ ರೂಪಾಯಿ ಹಣದಲ್ಲಿ ಇವರು ಎಲ್ಲರೂ ಗಮನಕ್ಕೆ ಏನ್ರಿ ತೋರ್ಸೋಣ? ನಾನು 20 ಲಕ್ಷ ರೂಪಾಯಿ ಹಣನ ಪೂರಾ ನಿಮ್ಮೂರಿಗೆ ಇಡ್ತಿದ್ದೀನಿ. ನಾನು ಯಾವ್ದು ರಸ್ತೆಗೂ ಕೊಡೋದು ಬೇಡ, ಕಡೆ ಮನೆಗೆ 20 ಲಕ್ಷ ರೂಪಾಯಿ ಅದನ್ನ ಕೇಳ್ಬೇಕಲ್ಲ ನೀವು. ನಾನು 50 ಲಕ್ಷ ಕೊಟ್ಟಾಗ ಫಸ್ಟ್ ಊರಿಂದ ಮಾಡಿ ಅಂತ ಹೇಳಿ ನಿಮ್ಮವ್ರು ಯಾರು ಹೇಳಿದ್ರೆ ನಾವು ಮಾಡಿಸ್ತೀವಿ. ನಮ್ಗೇನು ಗೊತ್ತು? ಇಲ್ಲಿಂದ ಮಾಡಿ ಆ ಸೇತುವೆ ಮಾಡಿ ಕೇಳಿಲ್ಲ. ಒಂದ್ ನಿಮಿಷ ಕೇಳಿಲ್ಲ. ನನಗಿನ್ನೂ ನೆನಪಿದೆ, ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಯಿಂದ ಯಾರೋ ಇವ್ರಿಗೆ ನಮ್ಮ ತೀರೋದು ಸುಜಾತ ಗೆದ್ದಾಗ ಒಂದಷ್ಟು ಜಿಲ್ಲೆ ಹಾಕ್ಸ್ಕೊಟ್ಟಿದ್ವಿ ಅಲ್ಲಿ ಹಳದ ಹತ್ರ. ನಾನು ಗೆದ್ರ ಮೇಲೆ ನೀವೇನು ಹೇಳಿದ್ದು? ನಮಗೆ
ಕಡೆ ಮನೆಗೆ ನೀವು ಏನು ಮಾಡ್ಕೊಡ್ತಿದ್ರು ಅಡ್ಡಿಲ್ಲ, ಆ ಹಳ್ಳಕ್ಕೆ ಒಂದು ಸೇತುವೆ ಮಾಡಿಕೊಡಿ ಮೊದ್ಲು ಕೇಳಿ. ಅಂತ ಹೇಳಿ ಕೊಟ್ಟರು. ಆ ಸೇತುವೆ ಮಾಡಿದ್ರ ಮೇಲೆ ಅದಕ್ಕೆ ಪಿಚ್ಚಿಂಗ್ ಇರಲಿಲ್ಲ. ಆಮೇಲೆ 2 ಲಕ್ಷ ಕೊಟ್ಟು ಪಿಚ್ಚಿಂಗ್ ಮಾಡಿದ್ವಿ, ಅದನ್ನ ಇಲ್ಲಿ ಜರ್ಸೋಗ್ತದೆ ಅಂತೇಳಿ. ಈಗ ಪುನಃ ಇಲ್ಲ, ಒಂದು ನಿಮಿಷ ತಡಿ, ಮಾತಾಡ್ಬೇಡ್ರ ತಡೀರ. ಆಮೇಲೆ ಅದು ಅರ್ಧಂಬರ್ಧಂ ಆಗಿದೆ ರೋಡು, ಅದು ಪೂರ್ತಿ ಊರವರೆಗೂ ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಸಾರಿ ದುಡ್ಡೇ ಇಲ್ಲ ಈ ಸರ್ಕಾರದಲ್ಲಿ. ಯಾವುದೋ ಬಂದಿದ್ರಲ್ಲಿ 20 ಲಕ್ಷ ಮತ್ತೆ ಇಟ್ಟಿದ್ದೀನಿ, ಅದಿನ್ನು ಮಾಡಲಿಲ್ಲ. ಇನ್ನು ಮಳೆಗಾಲ ಮುಗಿದ್ರ ಮೇಲೆ ಮಾಡಬೇಕು. ಅದನ್ನು ಪುನಃ 20 ಲಕ್ಷ ಉಂಟು, 50 ಲಕ್ಷ ಕೊಟ್ಟಿದ್ದೀನಿ. 70 ಲಕ್ಷ ನೆಲ್ಟೂರು ಪಂಚಾಯತಿನಲ್ಲಿ ದೊಡ್ಡ ದುಡ್ಡು ನಿಮ್ಮೂರಿಗೆ ಕೊಟ್ಟಿದ್ದು. ನನಗೆ ಗೊತ್ತು ನಿಮ್ಮೂರಿಗೆ ಏನು ಪರಿಸ್ಥಿತಿ ಹೋಗ್ತಿತ್ತು, ಆಗೋಗ್ತಿತ್ತು. ಈ ಕಡೆಯಿಂದ 50 ಲಕ್ಷ ಈ ಕಡೆಯಿಂದ ಮಾಡಿ ಅಂದ್ರೆ ಮುಗಿದೋಗ್ತಿತ್ತು. ದಯವಿಟ್ಟು ನನಗೇನು ಇದೆ, ನಿಮ್ಮ ಊರ್ನವ್ರು ಹೇಳ್ದಂಗೆ ಕೇಳ್ಬೇಕಲ್ವ ನಾನು. ಮತ್ತೆ ಈಗ ಒಂದು ಕೆಲಸ ಮಾಡಿದ್ದಾರೆ. ಈಗ ಈ ಮಳೆಗಾಲದಲ್ಲಿ ಬಂದ್ಕೊಂಡು ಈ ಕೂಡಲೇ ಕೊಡಿ ಅಂತ ಹೇಳಿ ನಾ ಎಲ್ಲಿಂದ ಕೊಡುದು? ಯಾರು ದುಡ್ಡು ಬರ್ತದೆ? ರೋಡ್ ಸರಿಯಾಗಿಲ್ಲ ಅಂತ ನಿಮ್ಮ ಊರಲ್ಲಿ ಪ್ರತಿಭಟನೆ ಮಾಡಿ ಇನ್ನೊಂದ್ಸಲ ಟಾಡ ಕೊಟ್ಟಿದ್ದೆ. ಇಲ್ಲೇ ರೋಡ್ ಮಾಡ್ಬೇಕಂತ ಯಾರು ಒತ್ತಡ ಹಾಕಲಿಲ್ಲ. ಒತ್ತಡ ಹಾಕಿ ಅಲ್ಲಿಂದ ಈಗ ಅವ್ರಿಗೆ ಹೆಂಗ್ ಇಲ್ಲಿ ಅರ್ಜಿ ಅಂತ ಹೇಳಿ ಅರ್ಜಿ ಕೊಡು, ಅಲ್ಲ ಈ ಅರ್ಜಿ ಕೊಡು. ಈ ಅರ್ಜಿಯಲ್ಲೂ ಏನ್ ಮಾಡ್ಯಾರ ಗೊತ್ತಾ? ನೀವು ನನ್ನ ಹತ್ರನೇ ಇಲ್ಲಿ ಆಫೀಸಿಗೆ ಬರ್ಬೋದಾಯ್ತಾ? ಎಲ್ಲ ಕಡೆಯಿಂದ ಆಗಿದೆ, ಆದ್ರೆ ಊರಿಗೆ ಉಪಯೋಗ ಆಗಲ್ಲ. ಮಕ್ಕಳು ಬೇಕು ನಿಮ್ಗೆ. ಕೊಟ್ಟು ಕೂಡ ಇಲ್ಲ ಹರಾಜು ಹಾಕ್ಲಿಕ್ಕಲ್ವ ನೀವು ಬಂದಿದ್ದು? ಅವ್ನು ಹಿಡ್ಕೊಂಡಿಲ್ಲ, ಮತ್ತೆಂತದಾಗುತ್ತೆ? ಅವ್ನು ಹಿಡ್ಕೊಂಡಿದ್ರಾತಿಲ್ಲ, ಇವ್ರನ್ನ ಹಿಡ್ಕೊಂಡಿದ್ರಾತಿಲ್ಲ. ನೀವು ಮಕ್ಕಳು ಯಾಕೆ ಕರ್ಕೊಂಡ್ ಬಂದ್ರಿ? ಶಾಲೆ ಬಿಡಿಸಿ. ಸುಮ್ಮನೆ ಶಾಲೆನೋ ಎಲ್ಲೋ ಹೋಗ್ಬೇಕು ಅಂತಾರೆ, ಶಾಲೆ ಮಾಡಲ್ಲ ಯಾರು. ಒಂದು ನಿಮಿಷ ದಯವಿಟ್ಟು ಅಲ್ಲಿ ಊರ್ನವ್ರು ಹೇಳ್ತಾರೆ ಅಲ್ಲಿಗೆ ಮಾಡ್ಬೇಕು. ಅಲ್ಲಿಗೆ ಈ ಸೇತುವೆಯಿಂದಲೇ ಮಾಡಿ. ಬೇಡ ಬೇಡ ಬೇಡ, ಶ್ರಮಣ ಮಾತೇ ಬೇಡ. ಊರವ್ರು ಎಲ್ಲ ಹೇಳ್ತಾರೆ ಅಲ್ಲೇ ಮಾಡಿ. ಅಲ್ಲೇ ಮಾಡಿ. 20 ಲಕ್ಷ ಖರ್ಚು ಮಾಡೋದು. ಅಲ್ಲಿ ಮಾಡಿ. ಕೇಳಪ್ಪ, ಇಲ್ಲಿ 300 ಮೀಟರ್ ಬರುತ್ತೆ. ಕಾಂಕ್ರೀಟ್ ರೋಡ್ 300 ಮೀಟರ್ ಬರುತ್ತೆ ಅಷ್ಟೇ. ನೀವು ಊರಲ್ಲಿ ಬಂದು ನೋಡಿ, ಆ 20 ಬೇಡ ದಯವಿಟ್ಟು ಹ್ಞೂನ್ರಿ, ಬೇರೆ ಮಾಡೋದನ್ನ ನೀವು ಹೇಳ್ಬೇಕಲ್ಲ, ದುಡ್ಡು ಬರ್ಬೇಕಲ್ಲ ಸರ್ಕಾರದಿಂದ. ಈ ಸರ್ಕಾರ ಎಲ್ಲ ಗ್ಯಾರಂಟಿ ಕೊಟ್ಟಿದೆ. ಗ್ಯಾರಂಟಿ ನಿಮ್ಗೆ 2,000 ರೂಪಾಯಿ ಬರ್ತಾ ಇದೆಯಲ್ಲ, ಅದೇ ರಸ್ತೆ ಅದೇ ಸೇತುವೆ. ಈಗೇನು ಬರ್ತಾ ಇಲ್ಲ ದುಡ್ಡು. ನಾವು ಯಾವುದಾದ್ರು ಕೈ ಹಿಡಿದು ಕಾಲು ಹಿಡಿದು ತಂದು ಇಲ್ಲಿ 10 ಲಕ್ಷ 20 ಲಕ್ಷ ಕೊಡ್ತಾ ಇದ್ದೀವಿ. ಅದು ಪರಿಸ್ಥಿತಿ ಈಗ. ಯಾಕಂದರೆ ನಾನು ಹೇಳ್ತಾ ಇದ್ದೀನಿ, ಪೂರ್ತಿ ಈ ಸರಣಿ ಮಾಡಿ ನಮ್ಮ ಊರಿಗೆ ಹೆಂಗಾಗುತ್ತೆ ಅಂದರೆ ಒಂದು 2-3 ಕೋಟಿ ತರಲಿಕ್ಕೆ ಕಷ್ಟ ಆಗ್ತದೆ. ಈಗ ಬಂದರೆ ಕೊಡಿಸ್ತೀನಿ. ನಿಮ್ಮೂರೇನು ನಂದು ದ್ವೇಷ ಅಲ್ಲ. ನಿಮ್ಮೂರಿಗೆ ಮಾಡಲಿಲ್ವ? ನಾನು ಯಾವನೂ ಪಂಚಾಯತ್ ಮೆಂಬರ್ ಆಗಿದ್ದು ಅವ್ರ ಹತ್ರ ಕೆಲಸ ಮಾಡಿಸಿದ್ವಿ. ಕೇಳಿ ಇವರಿಗೆ ಮಾಡಿದ್ದೀವಿ. ನೀವು ಸುಮ್ಮನೆ ಇಲ್ಲಿ ನೋವು ಮಾಡ್ತಾ ಇದ್ದೀರಿ. ನಮಗೆ ಬಂದು ನೇರವಾಗಿ ಮಾತಾಡ್ಬೋದು. ಕಷ್ಟ ಹೇಳ್ತೀವಿ ಡೈಲಿ. ಕಷ್ಟ ಸರಿಯ ಮಾರೆ, ಕಷ್ಟ ಹೇಳಕ್ಕೆ ಎಲ್ಲಿ ಬರ್ಬೇಕು? ಇಲ್ಲ ಏನಾಗಿದೆ ಎಲ್ಲಿ ಬರ್ಬೇಕು ಹೇಳು? ಸುಮಾರು ಸತಿ ಕೊಟ್ಟು ಮರ ಎಲ್ಲಿ ಯಾವಾಗ ಕೊಟ್ಟಿದ್ರಿ? ಕೊಟ್ಟಾಗೆಲ್ಲ ಕೊಟ್ಟಿದ್ದೀನಿ ನಾನು. ಇಲ್ಲ, ನಾವು ಅಲ್ಲಿ ನಿಮ್ಮ ಮನೆಗೆ ಬಂದಿದ್ದೀವಿ. ಅದನ್ನ ನಾನು ಹೇಳೋದು 20 ಲಕ್ಷದಕ್ಕೆ ಅಷ್ಟು ಕೆಲಸ ಆಗಲ್ಲ ಅಂತ ನನಗೂ ಗೊತ್ತು. ನಾನು ನೋಡಿದ್ದೀನಿ ಕಡೆ ಮನೆ. 20 ಲಕ್ಷಕ್ಕೆ ಎಲ್ಲಿ ತೊಂದರೆ ಆಗಿದೆ ನಿಮ್ಗೆ? ಈಗ ಕೂಡಲೇ ವಾಹನದ ಹೋಗ್ಲಿಕ್ಕೆ, ರಿಕ್ಷಾ ಹೋಗ್ಲಿಕ್ಕೆ ಯಾವ ತೊಂದರೆ ಆಗ್ತದಲ್ಲ, ಆ ಜಾಗದಲ್ಲಿ ಗೊಚ್ಚೆದಲ್ಲಿ ಮಾಡಿಸ್ಕೊಳ್ಳಿ. ಸರಿ, ಬೇರೆ ಕೊಡ್ಸೋಣ, ಬೇಸಿಗೆ ಬರಲಿ. ಅದೇ ಕೊಡ್ಸಿ, ನೀವು ಒಂದ್ಸತಿ ಬಂದು ನೋಡಿ ಎಷ್ಟಾಗುತ್ತೆ ಈ ವೇಳೆ ಸ್ಥಳಕ್ಕೆ ಆಗಮಿಸಿದ್ದ ಕಿಮ್ಮನೆ ರತ್ನಾಕರ್ ಅವರು ಆಗಮಿಸಿದಾಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದ ಆರಗ ಅವರು ಮೌನವಾದರು. ಇಬ್ಬರು ಕೂಡ ರಸ್ತೆ ವಿಚಾರ ಮಾತನಾಡುತ್ತೇವೆ, ಸಮಸ್ಯೆಯನ್ನ ಬಗೆಹರಿಸುತ್ತೇವೆ ಎಂದು ಹೇಳಿದ್ದು ಇದು ಒಂದು ರೀತಿ ಒಳ ರಾಜಕಾರಣ ಎಂದು ಅಲ್ಲಿದ್ದವರು ಮಾತನಾಡಿಕೊಂಡರು. ಇವರಿಗಿಂತ ಚಿಕ್ಕವನಿದ್ದ 2ನೇ ತರಗತಿಯಿಂದ ಹಂಗೆ ಓಡಾಡಿದ್ದು ನಾನು. ನಮ್ಮ ಮೈಸೂರಿನಿಂದ ನನಗೆ ಅರ್ಥ ಆಗುತ್ತೆ ನಿಮ್ಮ ನೋವು ಏನು ಅಂತೇಳಿ. ಆದರೆ ಅದಕ್ಕೊಂದು ಸ್ವಲ್ಪ ಹಣ ಈ ಹಿಂದೆ ಕೊಟ್ಟಿದ್ದೀನಿ, ಅದು ಬಿಡಿ. ಈಗ 20 ಲಕ್ಷ ಇದೆ. ಅಲ್ಲ ರೀ, ಇದು ಕೇಳಪ್ಪ, ಇಲ್ಲಿ ನೀನು ಒಳ್ಳೆ ಕಥೆ ಹೇಳ್ತೀಯ. ನೀನು 20 ಲಕ್ಷ ಬೇಡ ಬೇಡ ಅಂತ ಹೇಳಿದ್ರೆ ನಾನು ಹಂಗೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಲಾ? ಹಂಗೆಲ್ಲ ಮಾತಾಡಬಾರ್ದು. ಹಣ ಸಿಕ್ಕಿದ್ರೆ ಕೊಡಬಾರ್ದು ಅಂತ ಉಂಟಾ? ಏನು ನೋಡೋಣ, ನಾನು 2-3 ಕೋಟಿಗೆ ಈಗ ನಿಮ್ಮ ಊರಿಗೆ ಮಿನಿಸ್ಟರ್ ಹತ್ರ ಕೊಡ್ತೀನಿ. ಒಂದು ಸೇತುವೆ, ಅಲ್ಲಿಂದ ಇದರಿಂದ ರಸ್ತೆ, ಸೇತುವೆವರೆಗೂ ಕಾಂಕ್ರೀಟ್ ರೋಡ್ ನಾವೇ ಮಾಡಿಕೊಟ್ಟಿದ್ದೀವಿ. ಯಾರು ಮಾಡಿದ್ರಿ ಹೇಳು? ಅಲ್ಲ, ಏನಾಗಿದೆ? ಕಾಂಕ್ರೀಟ್ ರೋಡ್ ನಾವು ಮಾಡಿದ್ದೀವಿ. ಎಲ್ಲಿಗೆ ಮಾಡಿದ್ದೀರಿ? ಮತ್ತೆ ಹಂಗಾಗಿ ಇನ್ನೊಂದು 1-2 ಕೋಟಿ ರೂಪಾಯಿ ಬೇಕಾಗುತ್ತೆ. ಅದನ್ನು ನಾನು ಕೊಡ್ತೀನಿ. ಅದು ಬಂದರೆ ಬೇಸಿಗೆನಲ್ಲಿ ಮಾಡೋಣ. ಈಗ ಸದ್ಯಕ್ಕೆ ಏನು ಬೇಕು? ಆ 20 ಲಕ್ಷನ ಎಲ್ಲಿ ಉಪಯೋಗಿಸ್ಕೊಳ್ಬೇಕು ಹೇಳಿ. ಅವ್ರು ಒಂದ್ಸತಿ ಬಂದು
ಇವತ್ತೇ ಅವರಲ್ಲಿ ಬರಲ್ಲ ಅಂತ ನೋಡಿ ಮಾಡೋದು. ಖಂಡಿತವಾಗೂ ಬರ್ತಾರೆ. ಯಾಕಂದ್ರೆ ಇದೇ ನಮ್ಮ ಪರಿಸ್ಥಿತಿ ಬರ್ತಾರೆ. ಏನು ಪ್ರಯೋಜನ ಇಲ್ಲ. ಇವತ್ತೇ ಸಂಜೆ ನೋಡಮ್ಮ, ಒಂದು ನಾನು ಹೇಳ್ತೀನಿ. ಅವ್ರು ಬರ್ಬೇಕು. ಇವತ್ತೇ ಸಂಜೆ ಬರ್ತಾರೆ. ಬರ್ಬೇಕಂತಾನೆ ನಾವು ಕೇಳ್ತೀವಿ. ಆಯ್ತಾಯ್ತು. ಈಗ ನಾನೇ ಇವತ್ತೇ ಸಂಜೆ ಬರ್ತೀನಿ. ಹಾ. ಆ ಇಂಜಿನಿಯರ್ನು ಕರ್ಕೊ ಬರ್ತೀನಿ. ನೋಡೋಣ ಎಲ್ಲಿಗೆ ನಿಮ್ಗೆ 20 ಲಕ್ಷದ್ದು. ಮತ್ತೆ ನಿಮ್ಮೇಲೆ ಒತ್ತಡ ಹಾಕ್ತಿಲ್ಲ ಹಿಂಗೆ ಮಾಡಿ ಅಂತ ನೀವು ಬಂದು ನೋಡಿ ನೀವು ಅದ್ ಹೆಂಗ್ ಅಂತ ಒತ್ತಡ ಹಾಕಿ ನನ್ನ ಜೇಬಲ್ ದುಡ್ಡು ಇದ್ರು ನೀವು ಒತ್ತಡ ಹಾಕಿದ್ರೆ ಪೂರ್ತಿ ಕೊಟ್ಬಿಡ್ತೀನಿ ನಾನು. ನನಗೆ ಇಂಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.